ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಯಾವತ್ತಾದರೂ ಭೇಜಾ ಫ್ರೈಯಲ್ಲಿ ಆಲೂಗಡ್ಡೆ ಹೂಕೋಸು ಹಾಕಿ ಗ್ರೇವಿ ಮಾಡಿದ್ದೀರಾ? ಇಲ್ಲ ಅಂದರೆ ಈ ವಿಡಿಯೋ ನಿಮಗೋಸ್ಕರ. ಟಕ್ ಅಂತ ಸೇವ್ ಮಾಡ್ಕೊಳ್ಳಿ, ವಿಡಿಯೋನ ಫುಲ್ ವಾಚ್ ಮಾಡಿ. ನಾನು ಯಾವ ಥರ ಮಾಡಿದ್ದೀನಿ, ಏನೇನು ಹಾಕಿ ಮಾಡಿದ್ದೀನಿ, ಸೇಮ್ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಗ್ರೇವಿ ನಾನು ಮಾಡಿದ್ದೀನಿ. ಭೇಜಾ ಫ್ರೈ ಗ್ರೇವಿ. ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ವಿಡಿಯೋನ ಫುಲ್ ವಾಚ್ ಮಾಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಇದನ್ನು ಏನು ಹಾಕಿ ನಾನು ಯಾವ ಥರ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮೆದುಳನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನಂದು 2 ಮೆದುಳಿದ್ವು. ನಿಮ್ಮದು ಒಂದಿದ್ರೂ ಜಾಸ್ತಿ ಇದ್ರೂ ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಆಲೂಗಡ್ಡೆ ಆಮೇಲೆ ಹೂಕೋಸನ್ನ ಹಾಕಿ ಮಾಡಿದ್ದೀನಿ. ಅದನ್ನು ಮುಂದಕ್ಕೆ ತೋರಿಸ್ತೀನಿ. ಮೊದಲಿಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ದಪ್ಪ 2 ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೀಡಿಯಮ್ ಸೈಜಲ್ಲಿ ಉದ್ದನೇ ಕಟ್ ಮಾಡಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಏನೇನು ಮಸಾಲೆ ಹಾಕಬೇಕಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಏನೇನು ಹಾಕ್ತೀನಂತ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಒಂದು 2 ಟೊಮಾಟೋನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು, ಇಲ್ಲಿ ನೋಡಿ ಮೆದುಳು ಚೆನ್ನಾಗಿ ಬೆಂದಿದೆ. ಆಮೇಲೆ ಈ ಥರ ಬೇಯಿಸೋದ್ರಿಂದ ಮೆದುಳು ಭೇಜಾನ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ತೀವಲ್ಲ, ತುಂಬ ರುಚಿಯಾಗಿ ಆಗುತ್ತೆ. ಒಂದು 4 ಚಕ್ಕೆ, ಒಂದು 2 ತುಂಡು ಲವಂಗ ಚಕ್ಕೆ ಹಾಕ್ಕೊಂಡು ಒಂದು 5-6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಈ ಥರ ನಾವು ಬಾಡಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಆಲೂಗಡ್ಡೆ ಆಮೇಲೆ ಸ್ವಲ್ಪ ಹೂಕೋಸನ್ನ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪೀಸಸಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಮೆದುಳು ತುಂಬ ಸ್ಮೂತಾಗಿರುತ್ತೆ. ಆಮೇಲೆ ಇದು ಆಲೂಗಡ್ಡೆ ಇದು ಹೂಕೋಸು ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಸ್ವಲ್ಪ ನಾವು ಬೇಯಿಸ್ಕೋಬೇಕು. ಮೊದಲಿಗೆ ಬೇಯಿಸ್ಕೊಳ್ಳೋದಂದರೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದು ಬೇರೆ ಕಡಾಯಿನ ಬಾಣಲೆನ ಇಟ್ಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಈಗ ಒಂದು 2 ಲವಂಗ, ಒಂದು ತುಂಡು ಚಕ್ಕೆನ ಹಾಕ್ಕೋತಾ ಇದ್ದೀನಿ ಎಣ್ಣೆಗೆ. ಆಮೇಲೆ ಒಂದೇ ಒಂದು ತೇಜಪತ್ತ ಅಂದರೆ ಪಲಾವ್ ಎಲೆನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನಾನು ಇದು ಆಲೂಗಡ್ಡೆ ಆಮೇಲೆ ಹೂಕೋಸನ್ನು ತೊಳೆದು ಬೇಯಿಸ್ಕೊಳ್ಳೋಣ. ತೊಳೆದು ಇಟ್ಟಿದ್ನಲ್ಲ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಬೇಯ್ತಾ ಇದೆ. ಆಮೇಲೆ ಮೆದುಳು ಬೇಯಿಸಿ ಇಟ್ಟಿದ್ದೀನಿ ಸೈಡ್ಗೆ. ಇದನ್ನು ಫ್ರೈ ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ತಣ್ಣಗಾಗಿದೆ ಅದು. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ತುಂಬ 100% ಗ್ಯಾರಂಟಿ ಕೊಡ್ತೀನಿ ನಿಮಗೆ. ತುಂಬ ರುಚಿಯಾಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ಯಾವ ಥರ ಆಗಿತ್ತು ಈ ಭೇಜಾ ಗ್ರೇವಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮಸಾಲೆ ಹಾಕಿಬಿಟ್ಟು ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಇದಕ್ಕೆ, ಯಾಕಂದರೆ ಸ್ವಲ್ಪನೇ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಮಸಾಲೆಯಲ್ಲಿ, ಅದಕ್ಕೆ ಅದು ಬೇಯ್ತಾ ಇದೆ ಮಸಾಲೆ ಎಲ್ಲ ಚೆನ್ನಾಗಿ. ಆಮೇಲೆ ಇದು ನೋಡಿ, ಮೆದುಳನ್ನ ಈ ಥರ ನಾವು ಪೀಸಸಲ್ಲಿ ಕಟ್ ಮಾಡಿ ಇದನ್ನು ಅದಕ್ಕೆ ಹಾಕೋತೀನಿ. ತುಂಬ ಸ್ಮೂತಾಗಿರುತ್ತಲ್ವ, ಎಲ್ಲ ಮಸಾಲೆ ಎಲ್ಲ ಬೆಂದಾದಮೇಲೆ ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಇಲ್ಲ ಇದು ಎಲ್ಲ ಕಲಿಸ್ಕೊಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೂ ತಿಳಿಸಿ, ಇಷ್ಟ ಆಗಲಿಲ್ಲ ಅಂದ್ರೂ ತಿಳಿಸಿ. ಆದರೆ ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಹೋಟೆಲಲ್ಲೂ ಈ ಥರ ನಾವು ರುಚಿ ಸಿಗಲ್ಲ. ಯಾಕಂದರೆ ಹೋಟೆಲಲ್ಲಿ ಏನೇನು ಹಾಕಿ ಮಾಡಿರ್ತಾರೋ ಗೊತ್ತಿರಲ್ಲ. ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ತಿಂತಾಯಿರ್ತೀವಿ ಹೋಟೆಲಲ್ಲಿ. ಆದರೆ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿ, ತುಂಬ ಹೆಲ್ದಿಯಾಗಿ, ಟೇಸ್ಟಿಯಾಗಿ ಭೇಜಾ ಗ್ರೇವಿ ರೆಡಿ ಆಗುತ್ತೆ. ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ತಿಳಿಸಿ ನನಗೆ. ನೋಡಿ, ಇದನ್ನು ಹಾಕಿದ್ದೀನಿ. ನೋಡಿ, ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಇದನ್ನು ಆಫ್ ಮಾಡಿ ನೀವು ಇದ್ರ ಜೊತೆ ನಾನು ಚಪಾತಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ತೋರಿಸ್ತೀನಿ ನೋಡಿ ಯಾವ ಥರ ಬೆಂದಿದೆ ಅಂತ. ಆಲೂಗಡ್ಡೆ ಆಮೇಲೆ ಹೂಕೋಸು ಎಲ್ಲ ನೋಡಿ, ಸ್ವಲ್ಪ ಬೆಂದಾದಮೇಲೆ ಎಷ್ಟು ಗ್ರೇವಿ ಥಿಕ್ನೆಸ್ ಬಂತು ನೋಡಿ. ತುಂಬ ಟೇಸ್ಟಿಯಾಗುತ್ತೆ. ನೀವು ಪನ್ನೀರ್ ಗ್ರೇವಿನೂ ಇದೇ ಥರ ಮಾಡ್ಕೋಬೋದು. ಸಖತ್ತಾಗಿರುತ್ತೆ.
ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿ. ಹಾಕ್ಕೊಂಡು ಅದರ ಜೊತೆನಾದರೂ ತಿನ್ಕೊಳ್ಳಿ, ರೋಟಿ ಚಪಾತಿ ಅನ್ನದ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮೈ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.